ನಾನು ಈ ತರ ನೋಡ್ಕೊಂಡಿಲ್ಲ, ಏನೋ ಒಂಥರ ಫೀಲ್ ಆಯ್ತು. ಬಟ್ ಯಾ, ಅಜ್ಜಿ ಕೊಡ್ಸಿದಂತ ನೆಕ್ಲೆಸ್ಸು ಇದನ್ನು ಹಾಕೊಂತ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಡ್ಬೇಕಾ ಹೆಣ್ಮಕ್ಳು? ಅದಕ್ಕೆ ನಾನು ಸೀರೆ ಉಟ್ಕೊಳ್ಳಲ್ಲ. ಇವತ್ತು ಕುಕಿಂಗ್ ಇಲ್ಲ, ಇವತ್ತು ಪೆಟ್ಸ್ ಬಗ್ಗೆ ಇಲ್ಲ. ಇದು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇದನ್ನ ನಾನು ಯಾವ ರೀತಿ ಇಂಟ್ರೊಡಕ್ಷನ್ ತಗೊಳ್ಳಿ ಅಥವಾ ನಿಮ್ಗೆ ಇದನ್ನ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿ ನನಗೆ ಗೊತ್ತಿಲ್ಲ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಿಡ್ತಾ ಇರುವಂತ ವಿಡಿಯೋ ಇದೆ. ಆಕ್ಚುಲಿ ಹಬ್ಬಕ್ಕೆ ಬಿಟ್ಟಿರುವಂತ ವಿಡಿಯೋ ನಾನು ಇದನ್ನ. ಇವತ್ತು ಹಬ್ಬ ಸ್ಪೆಷಲ್ ನಿಮಗೆ ಗೊತ್ತು. ಆದ್ರೆ ನಾವು ಹಬ್ಬ ಲಕ್ಷ್ಮಿ ಎಲ್ಲ ಕೂರ್ಸಲ್ಲ, ಯಾಕಂದ್ರೆ ನಮ್ಮ ಅಜ್ಜಿ ತೀರ್ಕೊಂಡು ಅದು ಸುಕ್ಕ ಇದೆ. ಸೊ 1 ವರ್ಷ ಹಬ್ಬ ಮಾಡಂಗಿಲ್ಲ. ಇಟ್ಸ್ ಓಕೆ, ಆಯ್ತು ಬಿಡಿ, ಆ ವಿಚಾರ ಬಿಡಿ. ಇವತ್ತು ನಾನು ಸ್ಪೆಷಲ್ ಆಗಿ ರೆಡಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂತ ಅಂದ್ರೆ ನನ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ. ಈ ಗಿಫ್ಟ್ ನನಗೆ ಯಾರು ಕೊಟ್ಟಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ಯಾರೊಬ್ರು ಈ ಗಿಫ್ಟ್ ನ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ತೋರಿಸ್ತೀನಿ. ನಮ್ಮಮ್ಮಂಗೆ ಗೊತ್ತು, ನಮ್ಮಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ಏನು ಅಂತ ಹೇಳ್ತೀನಿ. ಏನ್ ಗಿಫ್ಟ್ ಮಾ ತಗೋತೀನಿ ರೀ. ನನ್ನ ಯಾಕವ ಎಳಿತೀಯ ನೀನ್? ಏನಾದ್ರೂ ಮಾಡ್ಕೊಳ್ಳಿ. ನಮ್ಮ ಅಮ್ಮನ ಎಳಿಬಾರ್ದಂತೆ ವಿಡಿಯೋಗೆ. ನಾನು ತಗೋಬತ್ತೀನಿ ರೀ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ಅದ್ಭುತವಾಗಿರುವಂತ ಒಂದು ಉಡುಗೊರೆ ಸಿಕ್ಕಿದೆ ಹಬ್ಬಕ್ಕೆ. ನನಗೆ ಗಾಜಿನ ಬಳೆ ಸಿಕ್ಕಿದೆ. ಸೊ ನನ್ನ ಬೆಸ್ಟ್ ಫ್ರೆಂಡು ಗಾಜಿನ ಬಳೆ ನನಗೆ ಗಿಫ್ಟ್ ಕೊಟ್ಟಿರೋದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಗಾಜಿನ ಬಳೆ ನನ್ನ ಲೈಫಲ್ಲಿ ಯಾರು ಕೊಟ್ಟಿರಲಿಲ್ಲ. ಸೊ ಇದು ಒಂದು ಎಮೋಷನ್, ಇದು ಎಲ್ಲ ಹೆಣ್ಮಕ್ಳು ಎಮೋಷನ್ ನನಗೆ ಗೊತ್ತು. ಸೊ ಯಾಕೆ ನಾನು ಯಾವಾಗ್ಲೂ ಪ್ಯಾಂಟು ಶರ್ಟ್ ಅಲ್ಲೇ ಇರ್ತೀನಿ, ಯಾವಾಗ್ಲೂ ಚೂಡಿದಾರ್ ಹಾಕೊಳ್ಳೋದಲ್ಲ ಬಿಡಿ. ನಾನು ಆರಾಮಾಗಿ ಪ್ಯಾಂಟು ಶರ್ಟ್ ಇಲ್ಲಾಂದ್ರೆ ಹೋಮ್ ಡ್ರೆಸ್ ಅಲ್ಲಿ ಇರ್ತೀನಿ ನಾನು. ಸೊ ಇದೆಲ್ಲ ನೋಡಿದಾಗ ಒಂಥರ ಆಸೆ ಆಗುತ್ತೆ, ಓಕೆ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಹಬ್ಬ ಅಲ್ವಾ, ಅದಕ್ಕೇನೆ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸೊ ನನ್ಗೆ ಗೊತ್ತಿಲ್ಲ, ಒಂದು ಹೊಸ ಸೀರೆ ಆಕ್ಚುಲಿ ಇದೆ. ಹೆಂಗಾಯ್ತು ಅಂದ್ರೆ ಎಲ್ಲ ಮ್ಯಾಚಿಂಗ್ ಸಿಕ್ಬಿಟ್ಟಿದೆ ನನಗೆ ಇವತ್ತು. ಎಲ್ಲ ಫುಲ್ ಬಳೆ ಮ್ಯಾಚಿಂಗು, ಸೀರೆ ಮ್ಯಾಚಿಂಗು. ಆದ್ರೆ ಬ್ಲೌಸ್ ಇಲ್ಲ, ಬೇರೆ ಬ್ಲೌಸ್ ಹಾಕೊಂಡು ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಸೀರೆಗೆ ಬಾರ್ಡರ್ ಹೊಲ್ಸಿಲ್ಲ, ಏನು ಹೊಲ್ಸಿಲ್ಲ, ಹಾಗೆ ಉಟ್ಕೊಂತ ಇದೀನಿ ಇವಾಗ. ಫಾಲ್ಸ್ ಹಾಕಿಲ್ಲ ನಾನು. ಅದೇ ಏನೋ ವಾಟರ್ ಫಾಲ್ಸ್ ಹಾಕಿಲ್ಲ ಗಾಯ್ಸ್ ಸೀರೆಗೆ. ಪರವಾಗಿಲ್ಲ, ಉಟ್ಕೊಂತೀನಿ. ಯಾರು ನಂದೇನು ಸೀರೆ ಈಗ ಎತ್ ನೋಡ್ತಾರ ಫಾಲ್ಸ್ ಹಾಕೋರ ಅಂತ. ವಾಟಲ್ ಬ್ಲೌಸ್ ಹಾಕೊಂಡು ಸೀರೆ ಉಟ್ಕೊಂತ ಇದ್ದೀನಿ. ಸೊ ಹಬ್ಬದ ಸ್ಪೆಷಲ್ ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಫುಲ್ಲು ಲೇಡೀಸ್ ತರ ಹೆಣ್ಮಗು ತರ ರೆಡಿ ಆಗೋಣ. ಬನ್ನಿ ತೋರಿಸ್ತೀನಿ. ನಂಗೆ ಸೀರೆ ಉಟ್ಕೊಳ್ಳೋಕೆ ಸರಿಯಾಗಿ ಬರಲ್ಲ, ನಮ್ಮ ಮದರ್ ಇಂಡಿಯಾ ಹೆಲ್ಪ್ ಮಾಡ್ತಾರೆ. ಬನ್ನಿ. ಸೀರೆ ತೋರಿಸ್ಲಿಲ್ಲ ಅಲ್ವಾ ನಿಮ್ಗೆ? ಮೈಸೂರು ಸಿಲ್ಕ್ ಕ್ರೇಪ್ ಸೀರೆ ನೋಡಿ. ಯೆಲ್ಲೋ ಅಂಡ್ ಗ್ರೀನ್ ಬಾರ್ಡರ್ ಇದೆ, ಸಾಫ್ಟ್ ಆಗಿದೆ. ಇವತ್ತೇ ಈ ಸೀರೆನ ಎತ್ಕೊಂಡಿರೋದು, ಉಟ್ಟೇ ಇಲ್ಲ, ಆಚೆನೂ ಎತ್ತಿಲ್ಲ. ಕವರ್ ಇಂದ ಪೂರ್ತಿ ಆಚೆ ಇವತ್ತೇ ತೆಗ್ದಿರೋದು. ಬ್ಲೌಸ್ ಹೊಲ್ಸಿಲ್ಲ. ಉಟ್ಕೊಳಕ್ ಸಡನ್ ಆಗಿ ಏನೋ ಸಿಕ್ಲಿಲ್ಲ. ಅದಕ್ಕೆ ನನಗೆ ಇವಾಗ ಗಾಜಿನ ಬೆಳೆಗೆ ಈ ಸಾರಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು. ಅದಕ್ಕೇನೆ ಇವತ್ತು ನಾನು ಇದನ್ನ ಉಟ್ಕೊಂತ ಇದ್ದೀನಿ. ಬನ್ನಿ ಸೀರೆ ಉಟ್ಕೊಂಡು ಬರ್ತೀನಿ ಗೈಸ್. ಕೆಳಗಡೆ ಹಾಕೊಳಕ ಹಂಗ ಇಲ್ಲ ಗೈಸ್, ಚಡ್ಡಿ ಮೇಲೆ ಹಾಕೊಂತ ಇದ್ದೀನಿ. ಸೀರೆ ಉಟ್ಕೋಬೇಕಷ್ಟೇ, ನನ್ನೇನು ಹಾಕೊಂಡು ಆಚೆ ಹೋಗ್ತಾ ದಿನ. ನಮ್ಮ ನಗಕ್ಕಾಗ್ದಿ, ಹೇಳಕ್ಕಾಗ್ದಿ ಅಲ್ಲ, ಅದನ್ನು ಪಬ್ಲಿಸಿಟಿ ಮಾಡ್ಬೇಕಾ? ಪೆಟಿಕೋಟ್ ಇಲ್ಲ ಅಂತ ಯಾವ್ದು ಕಲರ್ ಬೇಕಾದ್ರೆ ಹಾಕೋಬಹುದು. ಈಗ ಪೆಟಿಕೋಟ್ ಅಟ್ಟದ ಮೇಲಿದೆ. ಇವಾಗ ಹತ್ತಿ ಎತ್ತು ಹುಡ್ಕೊಂಡು ಸೀರೆನೂ ಅಷ್ಟೇ, ಒಂದು 100 ಸೀರೆ ಅಟ್ಟದಲ್ಲಿದೆ. ಎತ್ತಕ್ಕೆ ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ನಾನೇನ್ ಮಾಡಿದೆ, ಚಡ್ಡಿ ಮೇಲೆ ಸೀರೆ ಉಟ್ಸ್ಕೊಂತ ಇದ್ದೀನಿ. ಮಾಡ್ಕೊಂಬ, ಏನ್ ಬೇಕಾದ್ರೆ ಮಾಡ್ಕೊ. ಸೀರೆನ ಉಟ್ಕೊಂಡಾಗಿದೆ. ಕಲರ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಲವ್ ಇಟ್. ತುಂಬಾ ಚೆನ್ನಾಗಿ ಕಾಣಿಸ್ತದೆ ಕಲರು ನೋಡಿ. ಬ್ಲೌಸು ಇದು ಹೊಲ್ಸ್ ಹಾಕ್ಬೇಕು. ಆಕ್ಚುಲಿ ಸ್ವಲ್ಪ ಟೈಟ್ ಆಗಿದೆ ನಮ್ಮ ಅಮ್ಮನ ಬ್ಲೌಸು, ಇದಕ್ಕೆ ಹೊಲ್ಸಿಲ್ಲ ಅಲ್ಲ. ಸೊ ಇದಕ್ಕೆ ಗ್ರೀನ್ ಬ್ಲೌಸ್ ಹೊಲ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫುಲ್ ರೆಡಿ ಆಗ್ಬಿಡ್ತೀನಿ ಗೈಸ್. ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಹೇಳಿದ್ದೀನಿ, ಈ ಲುಕ್ ಯಾವ ತರ ಬರುತ್ತೆ ಅಂತ. ಸೊ ಕ್ರೀಮ್ ಎಲ್ಲ ಹಚ್ಕೊಂಬೋಣ ಇವತ್ತು. ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ನಾವು ಫೇಸ್ಗೆಲ್ಲ ಕ್ರೀಮ್ ಹಚ್ಕೊಂಡು ನೀಟಾಗಿ ಪೌಡರ್ ಹಾಕೊಂಡು ರೆಡಿ ಆಗ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ದೀನಿ. ಇನ್ನ ಜ್ಯುವೆಲ್ರಿ ಏನು ಹಾಕೊಂಡಿಲ್ಲ ನಾನು, ಇನ್ನ ಖಾಲಿ ಪ್ಲೇನ್ ಅಲ್ಲಿ ಇದ್ದೀನಿ. ಅದು ಪೂರ್ತಿ ಹಾಕೊಂಡ್ಮೇಲೆ ಅದೊಂದು ಲಕ್ಷಣವಾಗಿ ಒಂದು ಲುಕ್ ಕಾಣೋದು. ಸೊ ಆಕ್ಚುಲಿ ನಾನು
ಚಿನ್ನದ ಒಡವೆನೆ ಹಾಕೊಂತಾ ಇದೀನಿ, ಗೋಲ್ಡ್ ಹಾಕೊಂತಾ ಇದೀನಿ. ನಾನು ಅನ್ಕೊಂಡೆ ಬೇರೆ ಏನಾದ್ರು ಹಾಕೊಳ್ಳೋಣ ಆರ್ಟಿಫಿಷಿಯಲ್ ಅಂತ, ಯಾಕೋ ಬೇಡ ಚಿನ್ನ ಹಾಕೊಳ್ಳೋಣ ಅಂತ ಅನಿಸ್ತು. ಮಾಡಿಸ್ದಾಗಿಂದ ಇದುವರೆಗೂ ಆ ಒಂದು ಚಿನ್ನದ ಐಟಮ್ಸ್ ಗಳನ್ನ ನಾನು ಇವತ್ತವರೆಗೂ ಹಾಕ್ಲೇ ಇಲ್ಲ. ಓಲೆ ಹಾಕ್ತಿಲ್ಲ ಚಿನ್ನದು, ಬಟ್ 2 ಚೈನ್ ಏನ್ ಹಾಕ್ತೀನಿ, ನಾನು ಗೋಲ್ಡ್ ಹಾಕ್ತಾ ಇದೀನಿ ಇವತ್ತು. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ವೆರಿಂಗ್ ಆಲ್ ದಿಸ್ ಗೋಲ್ಡ್ ಥಿಂಗ್ಸ್. ಯಾಕಂದ್ರೆ ಮಾಡಿಸಿಟ್ಟಿರೋದಷ್ಟೇನೆ, ಬಟ್ ನಾನು ಯಾವತ್ತೂ ಎಲ್ಲೂ ಹಾಕೊಂಡು ಹೋಗ್ಲಿಲ್ಲ. ನಾನು ಹಾಕೊಳ್ಳೋದು ಇಲ್ಲ ಚಿನ್ನ. ಅಂದ್ರೆ ನೀವು ನೋಡಿರ್ತೀರ, ನಾನು ಹಾಗೆ ಇರ್ತೀನಿ ಬೇಸಿಕಲಿ. ಜಾಸ್ತಿ ನಾನೇನು ಇದೆಲ್ಲ ಮಾಡೋದು ನೀವು ನೋಡಿರಲ್ಲ. ಸೊ ಇವತ್ತು ಗೋಲ್ಡ್ ಹಾಕೊಂತಾ ಇದೀನಿ. ಹೊಸ ಚಿನ್ನ ಹೇಗ್ ಕಾಣುತ್ತೆ ಅಂತ ನಂಗೆ ನೋಡಿ ಹೇಳಿ. ಓಕೆ, ತಗೊಂಡ್ ಬರ್ತೀನಿ. ಸೊ ಇದು ಅಪ್ಪ ಕೊಡ್ಸಿದ್ದು, ಒಂದು 5 ವರ್ಷದ ಹಿಂದೆ ಕೊಡ್ಸಿದ್ದು ಅಂತ ಅನ್ಸುತ್ತೆ. ನಾನು ಹಾಕ್ಲೇ ಇಲ್ಲ, ಇವತ್ತು ಹಾಕ್ತಾ ಇದ್ದೀನಿ ಅದನ್ನ. ಚಿಕ್ಕ ನೆಕ್ಲೆಸ್ ಗೈಸ್ ಇದು. ಅಯ್ಯಪ್ಪ, ನನ್ನ ಹಿಂದೆ ಕೈ ತಿರ್ಗ್ಸೋಕ್ಕಾಗಲ್ಲ. ತೋರಿಸು. ಫುಲ್ ಲಾಸ್ಟಿಗೆ ಹಾಕು. ಫ್ರೀಟಿ ನೈಸ್, ವೆರಿ ನೈಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್. ಸೊ ನೆಕ್ಸ್ಟು ಇದು ಅಯ್ಯ ಇದು ನಮ್ಮ ಅಜ್ಜಿದು ಕೊನೆಯ ಗಿಫ್ಟ್. ಸೊ ಇದು ಅಜ್ಜಿದು, ಅಂದ್ರೆ ಅಜ್ಜಿ ತೀರ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಗಿಫ್ಟ್ ಮಾಡಿದ್ರಲ್ಲ, ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು. ಸೊ ಇದು ಅಜ್ಜಿಯ ಕೊನೆಯ ಗಿಫ್ಟು. ಸೊ ಅಜ್ಜಿ ಕೊಡ್ಸಿದಂಥ ನೆಕ್ಲೆಸ್ಸು, ಇದನ್ನು ಹಾಕೊತಾ ಇದ್ದೀನಿ. ವಾ, ಲುಕ್ ಅಟ್ ದಿಸ್. ಇನ್ನೊಂಚೂರು ಮೇಲೆ ಎಳಿಬೋದಮ್ಮ? ಹಾಂ, ಚೂರು ಇಳಿ. ಇಲ್ಲ ಇನ್ನು ಡೌನ್ ಬರಬೇಕು. ಇದು ಲಾಂಗ್ ಅಲ್ವಾ? ಓಕೆ. ಸೊ ಆ್ಯಕ್ಚುಲಿ ಮ್ಯಾಚ್ ಆಗ್ತದೆ. ನಾನು ಇದು ಬೇರೆ ಅದು ಬೇರೆ ಅಂತ ಅನ್ಕೊಂಡಿದ್ನಲ್ಲ, ಮ್ಯಾಚ್ ಆಗ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಹೆಣ್ಮಗು ಆಗಿದ್ದಾಳೆ ಇವತ್ತು. ಸೊ ನೆಕ್ಸ್ಟ್ ಓಲೆ ನಂದು ಪ್ರಾಬ್ಲಮ್ ಏನು ಗೊತ್ತಾ, ನಂದು ಚಿನ್ನದ ಓಲೆನೇ ಇದೆ. ಆ್ಯಕ್ಚುಲಿ ಮ್ಯಾಚಿಂಗ್ ಓಲೆ ಇದೆ ನನ್ನ ಹತ್ರ, ಬಟ್ ನಾನು ಅದನ್ನು ಹಾಕೊಳ್ಳಲ್ಲ. ಯಾಕಂದರೆ ನನಗೆ ಇದು ಆಲೆ ಇದೆಯಲ್ಲ, ನಾನು ಚಿಕ್ಕ ಓಲೆಗಳನ್ನ ಹಾಕೊಂಡು ಮತ್ತು ವೆಯ್ಟ್ಲೆಸ್ ಓಲೆಗಳನ್ನ ಹಾಕೊಂಡು, ಆಲೆ ಚಿಕ್ಕದಾಗೇ ಇದೆ. ಅದು ಚಿನ್ನದಂದ್ರೆ ನಿಮ್ಗೆ ಗೊತ್ತಲ್ಲ, ಹಿಂದೆ ತಿರುಪ ದಪ್ಪ ಇರುತ್ತೆ. ನನ್ನ ಗಿಡ್ಡಿ ದಿನ ನನ್ನ ಕಿವಿ ನೋವು ಬರುತ್ತೆ. ಸೊ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ಅದನ್ನು ಹಿಂದೆ ತಿರುಪು ಸಣ್ಣ ಮಾಡಿಸ್ತೀನಿ. ಬಟ್ ಇವಾಗಲ್ಲ, ನೆಕ್ಸ್ಟ್ ನೋಡೋಣ ದುಡ್ಡಿದಾಗ. ಅದಕ್ಕೆ ನಾನು ಓಲೆ ಹಾಕೋತಿಲ್ಲ. ಬಟ್ ಐ ಹ್ಯಾವ್ ಅ ಗೋಲ್ಡ್ ಇಯರಿಂಗ್ಸ್, ಬಟ್ ಇವತ್ತು ಹಾಕೋತಿಲ್ಲ ನಾನು. ಅದರ ಬದಲಾಗಿ ನನ್ನ ಹತ್ರ ಇನ್ನೂ ಸಕ್ಕತ್ತಾಗಿರೋ ಓಲೆ ಇದೆ, ಇದನ್ನು ಹಾಕೊತಾ ಇದ್ದೇನೆ. ಸೊ ಇದು ಅಮ್ಮ ತೆಕೊಟ್ಟಿದ್ದು. ಐ ಥಿಂಕ್ ಇದು 700 ರುಪೀಸು. ನಾವು ಇದರಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆ ರಾಜ ಮಾರ್ಕೆಟಲ್ಲಿ ತೊಗೊಂಡಿದ್ದು ಓಲೆ. ಸೊ ದಿಸ್ ಇಸ್ ದ ಓಲೆ ಐ ಆಮ್ ವ್ಯಾರಿಂಗ್. ಮ್ಯಾಚ್ ಆಗ್ತದಲ್ಲ, ಅದ್ರ ಸ್ವಲ್ಪ ಬೀಚ್ ಇದೆ, ಬಟ್ ಇಟ್ಸ್ ಓಕೆ. ಗ್ರೀನ್ ಅಲ್ವಾ? ನನ್ನ ಹತ್ರ ಬೇರೆ ಓಲೆನೂ ಇದೆ, ಅದು ತುಂಬ ಹೆವಿ ಅನಿಸುತ್ತೆ. ಐ ಥಿಂಕ್ ಇದು ಬೆಟರ್ ಆಗಿದೆ, ಯಾಕಂದರೆ ಗ್ರೀನ್ ಮ್ಯಾಚ್ ಆಗ್ತಿದೆ ಅಲ್ಲ. ಇದು ಕಿವಿ ನೋವುತ್ತೆ ನನಗೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ, ಅದೇ ನನ್ನ ಪ್ರಾಬ್ಲಮ್ಮು. ಸೊ ಬೊಟ್ಟಿಟ್ಕೊತಾ ಇದ್ದೀನಿ. ಇದು ದಪ್ಪ ಆಯ್ತಾ ಅಂತ ಸ್ಟಿಕ್ಕರು ನೋಡಿ. ಆಂಟಿ ಲುಕ್ ಕಾಣ್ತಾ ಇದೆಯಾ? ಬಟ್ ಸೀರೆ ಒಟ್ಟಾಗಿ ದೊಡ್ಡ ಸ್ಟಿಕ್ಕರ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಓಕೆ, ಸ್ಪೆಕ್ಸ್ ಹಾಕೊತೀನಿ ರೀ ಫಸ್ಟ್. ಐ ಥಿಂಕ್ ಇವಾಗ ಮ್ಯಾಚ್ ಆಯಿತು. ಇವಾಗ ಆಲ್ಮೋಸ್ಟ್ ಡನ್. ಸೊ ಇವಾಗ ಇನ್ನೊಂದು 3 ಐಟಮ್ ಬಾಕಿ ಇದೆ. ಅದನ್ನು ಹಾಕೊಂಡು ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ಸೊ ಮೈ ಗಾಜಿನ ಬಳೆ ಹಾಕೊತಾ ಇದ್ದೀನಿ. ನಾನು ಗಾಜಿನ ಬಳೆನ ಯಾವತ್ತೂ ಹಾಕ್ಲಿಲ್ಲ, ಇವತ್ತೇ ಹಾಕ್ತೀನಿ. ಸೊ ಹುಷಾರಾಗಿ ಹಾಕ್ಬೇಕು. ಅಮ್ಮ, ನನ್ನ ಸೀರೆ ಎಲ್ಲ ಎಳಿತಾರಮ್ಮ ಇಲ್ಲಿ ಕುತ್ಕೊಂಡು. ನಮ್ಮಪ್ಪ ನೋಡ್ಬೇಕು ಹಿಂಗೆ. ನಮ್ಮಪ್ಪ ಇಲ್ಲ, ಆಚೆ ಹೋಗಿದ್ದಾರೆ. ಏನೇ ಮದ್ವೆಗೆ ರೆಡಿ ಆಗ್ಬಿಟ್ಟಿದ್ಯಾ ಅಂತಾರೆ. ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಾನು ಹೇಳ್ಬೋದು, ಗೊತ್ತಿಲ್ಲ. ಓ ಮಮ್ಮಿ, ಇದು ಸ್ವಲ್ಪ ರೈಟ್ ಹ್ಯಾಂಡಿಗೆ ಬಳೆ ಹಾಕ್ಕೊಡ್ತೀಯ? ನನ್ನ ಕೈಲಿ ಆಗ್ತಿಲ್ಲ ಇದು. ಲೆಫ್ಟ್ ಹ್ಯಾಂಡಿಗೆ ಹಾಕ್ಕೊಂಡೆ, ರೈಟ್ ಹ್ಯಾಂಡ್ ಮೀ ಹಾಕ್ಕೊಡು. ಬಳೆ ಗ್ರೀನ್ ಬಳೆ ರೆಡಿ. ನೆಕ್ಸ್ಟ್ ಅಲ್ಲಿ ನೋಡಿ, ಹಾಕ್ಲಿಸ್ತಾವ್ರೆ ನೋಡಿ. ನಾನು ಮೂಗೆಲ್ಲ ಚುಚ್ಸಲ್ಲ, ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ, ಏನು ಹೇಳಿ, ಪ್ರೆಸ್ಸಿಂಗು. ಐ ಆಮ್ ನಾಟ್ ಶೋರ್ ಇದು ಹೆಂಗೆ ಕಾಣುತ್ತೆ, ಬಟ್ ಲೆಟ್ ಮೀ ಗಿವ್ ಅ ಟ್ರೈ. ಓ ಜೇಜಮ್ಮ, ಮಾಯಮ್ಮ, ಓವರ್ ಆಯ್ತಮ್ಮ? ಚೆನ್ನಾಗಿ ಕಾಣ್ತದಲ್ವಾ?
ಸರಿ ಸರಿ ಮಾಡ್ಕೊ. ಅಮ್ಮ ಮೂಗ್ಬಿಟ್ಟು ಲೆಫ್ಟ್ ಹಾಕೋಬೇಕಾ ರೈಟ್ ಹಾಕೋಬೇಕಾ? ನೀನ್ ಎಲ್ಲಿ ಬೇಕಾದ್ರೆ ಹಾಕೋ. ನೀನ್ ಯಾವ ಕಡೆ? ಫಿಸಿಯೋಥೆರಪಿನ ಫಿಸಿಯೋಥೆರಪಿನ ಅದೊಂದ್ ಥೆರಪಿ. ಅದು ಮೂಗ್ ಬೆಟ್ಟ ಹಾಕೊಳ್ಳೋದು ಒಂದ್ ಥೆರಪಿ. ಹಣೆಗಿಟ್ಕೊಂಡ್ರು ಈಗ ಎಲ್ಲ ಹಾಕೋಬೇಕು ಹೇಳು. ಎಲ್ಲಿಗ್ ಬೇಕಾದ್ರೆ ಹಾಕೋ. ಬಲಗಡೆ ಹಾಕೋರು ಎಡಗಡೆ ನೀನ್ ಎಲ್ಗ ಹಾಕಿದ್ಯಾ? ಲೆಫ್ಟಾ? ಫ್ಯಾಷನ್ ಬಂದು ರೈಟ್. ಇವಾಗಂತೂ ಟ್ರೆಂಡ್ ಓ ಆಯ್ತು ಬಿಡು. ನಾನು ಈ ತರ ಎಲ್ಲ ರೆಡಿ ಆದ್ರೆ ಅಂದ್ರೆ ಇವಾಗ ಹೆಂಗ್ ಹೇಳು? ಮುದುಕರೆಲ್ಲ ಚೆನ್ನಾಗಿಲ್ಲ. ಇನ್ನೊಂದೇನೋ ಬಿಟ್ಟೆ ನಾನು. ಕಣ್ಕಪ್ ಹಾಕಿಲ್ಲ, ಹಾಕತಿ. ಗೈಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಇವತ್ತು ಕಣ್ಕಪ್ ಹಾಕೊಂಡಿರೋದು. ಹಾಕೋತಾನೆ ಇಲ್ಲ ನಾನು ಕಣ್ಕಪ್ನ, ಯಾಕಂದ್ರೆ ಇಲ್ಲೆಲ್ಲ ಕರ್ಗೋಯ್ತದೆ ಅಂತ. ಸೊ ಇನ್ನೇನ್ ಬಿಟ್ಟೆಮ್ಮ? ಕುಂಕುಮ. ಕುಂಕುಮ ಕಡೆ, ಕುಂಕುಮ ಕಡೆ ಗಾಯ್ಸ್, ಕುಂಕುಮ ಕಡೆ ಗಾಯ್ಸ್. ಇಷ್ಟೆಲ್ಲ ಕಷ್ಟಪಡ್ಬೇಕಾ ಹೆಣ್ಮಕ್ಳು? ಅದಕ್ಕೆ ನಾನು ಸೀರೆ ಉಟ್ಕೊಳ್ಳಲ್ಲ. ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ. ಮ್ಯಾಚಿಂಗ್ ಹಾಕೋಬೇಕಾ ಎಲ್ಲದಕ್ಕೂ? ಓ ನಾನು ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿ ಮೂಗ್ಬಟ್ಟು ತಂದಿದ್ದು. ಮೂಗ್ಬಟ್ಟು ಇರ್ಲಿಲ್ಲ ನನ್ನ ಹತ್ರ, ಇವಾಗ ಹೋಗಿ ತಗೊಬಂದಿದ್ದು ನಾನು. ಆಯ್ತು ಬಿಡಮ್ಮ, ತಗೊಳ. ಕುಂಕುಮ ಹೆಣ್ಣಿಗೆ ಕುಂಕುಮ ಚಂದ, ಹೆಣ್ಣಿಗೆ ಅರಿಚಿನ ಚಂದ, ಜುಟ್ಟಿಗೆ ಹೂ ಚಂದ. ನೋಡು, ಕೆಳಗಿಟ್ಕೋಬೇಕಿತ್ತ? ಪರವಾಗಿಲ್ಲ, ಅಷ್ಟರಲ್ಲೇ ಇರ್ಲಿ. ಅಲ್ಲಿ ಬೇರೆ ಗುನ್ನ ಇದೆ ಅಲ್ಲ, ಇಲ್ಲಿಟ್ಕೊಳ್ಳ. ಅಷ್ಟೇ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದ್ಯಾ ನೋಡು. ಜೇಜಮ್ಮ ಇಲ್ಲ, ಕೆಳಗಿಡ್ಬೇಕು ಇನ್ನೊಂಚೂರು. ಮಲ್ಲಿಗೆ ಹೂವ ಆದ್ರೆ ಜುಟ್ಟಿಲ್ಲ. ಇರೋ ಜುಟ್ಟಲ್ಲಿ ಮುಡಿಸ್ತಾ ಇದಾರೆ ಇವಾಗ. ಹಂಗಲ್ಲ, ಯು 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 ಬೇಕು ನಂಗೆ. ಉಟ್ಕೋಸಿ ಜುಟ್ಟಿಗೆ ಎಲ್ಲಿ ತೆಗಿಲಿ. ಕೆಳಗಿದ್ದ ಹಾಕ್ಬೇಡ, ಸುಮ್ನೆ ಮೇಲೆ ಹಾಕು ಭೂಮಿ. ಅಮ್ಮ ನೀನ್ ಉದ್ದಕ್ ಬಿಟ್ರೆ ಅಸೇವ ಕಾಣಿಸುತ್ತೆ. ಅಮ್ಮ ಹಿಂಗ ಅಲ್ಲ, ಈಗ ಅಲ್ಲ, ಬಿಚ್ಚು. ನೋ, ತೆಗಿ ಹಿಂಗಲ್ಲ ನಾನು ಹೇಳ್ತಿರೋದು. ಇದು ಯು ಅಲ್ಲ ನೀನ್ ಮಾಡಿದ್ದು. ನಾನು ಏನ್ ಹೇಳ್ದೆ ನಿಂಗೆ? ಕೊಡಿಲಿ. ನಾನು ಹೆಂಗ್ ಹೇಳಿದ್ದು? ಹಿಂಗಲ್ಲಪ್ಪ, ಹಿಂಗಪ್ಪ, ಹಿಂಗೆ. ಇದು ನೋಡಿಲಿ, ಇದು ಅಸೇವ ಕಾಣ್ತೆ ನೋಡಿಲಿ. ಇನ್ನೊಂದ್ ಸ್ವಲ್ಪ ನೀನ್ ಇಲ್ಲಿ ನೋಡು, ಔಟ್ ಅಲ್ಲಿ ಏನೋ ಕಾಣಿಸ್ಬಾರ್ದು ನನ್ಗೆ. ಅಕ್ಕ ಅಲ್ಲಿ ನೋಡಕ್ಕ, ನೀನ್ ಹಿಂಗ್ ಬರ್ಬೇಡಕ್ಕ. ಅಕ್ಕ ಇಲ್ಲಿ ಒಳಗಡೆ ಕಕ್ಕ. ಈ ಕಡೆ ತೆಗೆದ್ಬಿಟ್ಟು ಸರಿ ಹಾಕು, ಒಳಗಾಕು. ಕಾಣಿಸಿದ್ರು ಕಾಣಿಸ್ದೇ ಇಲ್ದಿರೋ ತರ ಇರ್ಬೇಕದು. ಜೇಜಮ್ಮ ಜೇಜಮ್ಮ ಕರೆಕ್ಟ್ ಆಗಿ ಹೇಳಿ. ಚೆನ್ನಾಗಿ ಕಾಣಿಸ್ತಿಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆ. ಗೆಜ್ಜೆ ಹಾಕೊಳ್ಳೆ. ಗೆಜ್ಜೆ ಹಾಕೋಬೇಕಂತ ಬಿದ್ದೋಯ್ತು ಗೈಸ್. ಗೈಸ್ ನಾನೇನ್ ಮಾಡ್ಲಿ? ಮೊಳೆ ಹೊಡಿಬೇಕಷ್ಟೇ ಎರಡು. ಮೀ ಹಿಂಗ ಹಾಕೊಡು. ಹಿಂಗೆ ಹಾಕೋದಿಲ್ಲ. ಏನೋ ಒಂದು ಡಿಸೈನ್ ಮಾಡ್ಬೇಕಪ್ಪ ನೀನು. ಜುಟ್ಟಿಲ್ಲ ಅಂದ್ರು ಏನೋ ಹೂವ ಮುಟ್ಕೊಂಡ್ ಸ್ವಲ್ಪ ಡಿಸೈನ್ ಮಾಡು. ಸೊ ಐ ಆಮ್ ಆಲ್ ಸೆಟ್. ಹೆಂಗೆ? ನನ್ನ ಫುಲ್ ಜುಟ್ಗೆ ನಮ್ಮಮ್ಮ ಒಂಚೂರು ಹೂವ ಮಾಡಿಸಿದ್ದಾರೆ. ಅಂಡ್ ದಿಸ್ ಇಸ್ ಮೈ ಡ್ರೆಸ್. ಓ ಇಲ್ಲ, ಮರ್ತೋದೆ. ಹೇಗಿದೆ ನನ್ನ ಸೀರೆ? ಹೇಗಿದೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ನನ್ನ ಲುಕ್. ಗೈಸ್ ಗೆಜ್ಜೆ ಹಾಕೊಂಬೋಣ. ಗೆಜ್ಜೆ ಗೆಜ್ಜೆ ಚೆನ್ನಾಗಿದೆ. ಹಾಕೊಂಬ. ನಮ್ಮ ಅಮ್ಮನ ಗೆಜ್ಜೆ ಅದು, ನನ್ ಗೆಜ್ಜೆ ಅಲ್ಲ. ನಮ್ಮನೇಲಿ ಗೆಜ್ಜೆ ಹಾಕೊಂಡ್ರೆ ನಮ್ಮ ಮಕ್ಳೆಲ್ಲ ಹೊಡಿತಾರೆ ಅನ್ಬಿಟ್ಟು ನಮ್ಮಮ್ಮ ಗೆಜ್ಜೆ ಹಾಕೊಳ್ಳಲ್ಲ. ಆ ಕಾಲಿಗೆ ಆಗಲ್ವೇನಮ್ಮ? ಕಾಲು ಊದದೆ, ಕಾಲು ಊದಿದೆ. ಟ್ರೈ ಮಾಡು. ಆಗಲ್ಲಮ್ಮ, ಕಾಲು ಊದಿದೆ, ಆಗಲ್ಲ. ಓ ಹೋ 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 ಹೋ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮಗೆ. ಸೊ ಇದು ಸೈಜ್ ದೊಡ್ಡ ತಗೋಬೇಕಾಗದ್ರೆ ನಾನು ನೆಕ್ಸ್ಟ್ಗೆ. ನಿನಗೆ ಆಗದೇ ಇಲ್ಲ ಈ ಸೈಜು. ನಿಂಗೆ ಬಳೆ ಸೈಜು ದೊಡ್ಡದು ಇದೆಲ್ಲ ಕೆಳಗೊಂಚ ಆಗಲ್ಲಮ್ಮ.
ಅಯ್ಯೋ ಒಂದೇ ಕಾಲು ಗೆಜ್ಜೆ ಆಯ್ತು. ಪಂಕ್ ಸ್ಟೈಲ್ ಅಂತ ಹೇಳ್ತಾರೆ ಅದನ್ನ. ಆಗಲ್ಲಮ್ಮ, ಗ್ಯಾಪ್ ಇದೆ, ಓ ನನ್ ಕಾಲು, ಒಂದ್ ಇಂಚಿನ ಊದ್ಕೊಂಡಿದೆ ನನ್ ಕಾಲು ಸ್ವೆಲ್ಲಿಂಗ್ ಆಗಿದೆ ಅಲ್ಲ, ಅದು ಆಕ್ಸಿಡೆಂಟ್ ಆಗಿರೋದು. ಒಂದ್ ಕಾಲ್ಗೆ ಹಾಕೊಂಡು ಸಂಭ್ರಮ ಪಟ್ಕೊ. ಒಂದೇ ಕಾಲ್ ಗೆಜ್ಜೆ ಅಷ್ಟೇ, ಒಂದ್ ಕಾಲ್ ಗೆಜ್ಜೆ ಹಾಕೊಂಡು ಸಂಭ್ರಮ ಪಟ್ಕೊ, ನೊಂದ್ಕೊಬೇಡ ಅಷ್ಟೇ. ಏನ್ ಅಂದ್ಕೊಳ್ಳೋದೇನಿಲ್ಲ ಅಷ್ಟೇ ಅಷ್ಟೇ ಫ್ರೆಂಡ್ಸ್. ಓಕೆ, ನಾನು ಹಿಂಗ್ ಕಾಣಿಸ್ತಾ ಇದ್ದೀನಿ, ನೀನು ರಿವ್ಯೂನೇ ಕೊಡ್ಲಿಲ್ಲ. ಚೆನ್ನಾಗ್ ಕಾಣಿಸ್ತಾ ಇದೀಯಾ, ಹೆಣ್ಮಗು ತರ ಕಾಣಿಸ್ತಾ ಇದ್ಯಾ. ಮುಖ ಕೊಟ್ಟೆ ಮಾತಾಡ್ತಿಲ್ಲ ನೀನ್, ಯಾಕೆ ಇವತ್ತು? ಏನಿಲ್ಲ ಕಣಪ್ಪ, ಹಂಗೇನಿಲ್ಲ. ಹಿ ಮುಖಾನೇ ಹೆಂಗ್ ಕೊಡ್ತಾರ ಅಲ್ಲಿ, ಚೆನ್ನಾಗ್ ಕಾಣಿಸ್ತಾ ಚೆನ್ನಾಗ್ ಇದೀನಾ? ಕಾಣಿಸ್ತದೆ, ಅಷ್ಟು ನೀಟಾಗಿದ್ಯಾ, ಹಾ, ದೃಷ್ಟಿ ಆಗದೆ ಇರ್ಲಿ. ಮೂಗೆಲ್ಲ ಚುಚ್ಚಿಸ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ನೋಡಿ. ಅಜ್ಜಿ ಕೊಡ್ಸಿ ಸರ, ಅದಕ್ಕೆ ಬೇಜಾರ್ ಮಾಡ್ಕೊಂಡ ನೀನು, ಮೂಡ್ ಆಫ್ ಮಾಡ್ಕೊಂಡ. ನೆನ್ಪಾಯ್ತಲ್ವಾ, ಅಮ್ಮ ನೆನ್ಪಾಯ್ತಲ್ಲ, ಎಲ್ಲ ಮ್ಯಾಚಿಂಗ್ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಡವೆ ಹಾಕೊಂಡೆ. ಎಲ್ಲ ಒಡವೆ ಏನೋ ಹಾಕೊಂಡಿಲ್ಲ, 2 ನೆಕ್ಲೆಸ್ ಹಾಕೊಂಡಿದೀನಿ. ಒಂದು ಆ ಕಡೆ ಇವೆ ಒಂದಷ್ಟು, ಒಂದ್ ಈ ಕಡೆ ಇದೆ. ಆ ಇರೋದು ಹಾಕೋ ಚೆನ್ನಾಗ್ ಕಾಣಿಸ್ತದೆ, ಆಕ್ಚುಲಿ ನೀಟಾಗಿ ಕಾಣಿಸ್ತಾ ಇದೆ, ಹೆಣ್ಮಗು ತರ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಸ್ ಗೈಸ್, ಫುಲ್ ಲುಕ್ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ನಿಂಗೆ ತುಂಬಾನೇ. ಇವಾಗ ಸ್ಯಾರಿ ಬ್ಲೌಸ್ ಹೊಲಿಸ್ದೇ ಇರೋದಕ್ಕೆ ಸಖತ್ ಉದ್ದವಾಗಿ ಕಾಣಿಸ್ತಾ ಇದೆ ಸೀರೆ. ನನ್ಗೆ ಉದ್ದಾನೆ ಇರ್ಬೇಕು, ನನ್ಗಿಲ್ಲಾಂದ್ರೆ ನನ್ಗೆ 3/4 ಆಗೋತ ಸೀರೆ, ನನ್ ಪ್ರಾಬ್ಲಮ್ ಅದು. ಇಲ್ಲ ಚೆನ್ನಾಗ್ ಕಾಣಿಸ್ತದೆ. ಕಲರ್ ಅಂತೂ ಮಾವಿನಕಾಯಿ, ಮಾವಿನ ಹಣ್ಣು, ಮ್ಯಾಂಗೋ ಕಾಂಬಿನೇಷನ್ ಸಖತ್ತಾಗಿದೆ ಕಲರ್. ಬಳೆ ಎಲ್ಲ ಮ್ಯಾಚಿಂಗು, ಚಡ್ಡಿನೂ ಮ್ಯಾಚಿಂಗು, ಪಿಂಕ್ ಚಡ್ಡಿ. ಓ ಬನ್ನಿ ಗಾಯ್ಸ್, ಸ್ವಲ್ಪ ಫೋಟೋ ಶೂಟ್ ಮಾಡೋಣ, ಫುಲ್ ಲುಕ್ ತೋರಿಸ್ಬಿಡು. ಓಕೆ, ಅವಳು ಆಟ ಆಡ್ಬೇಕು. ಸೊ ಇದು ನನ್ನ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ? ಐ ಥಿಂಕ್ ನನಗೆ ದೃಷ್ಟಿ ಆಯ್ತು ಅವಾಗ್ಲಿಂದ. ನಾನು ಒಂಥರ ಫೀಲ್ ಮಾಡ್ಕೊಂಡೆ, ಓಕೆ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನನಗೆ ಒಂಥರ ಫೀಲ್ ಆಯ್ತದು. ಗೊತ್ತಿಲ್ಲ, ಒಂಥರ ಆಯ್ತು ನನಗೇನೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಯಾವತ್ತೂ ನನ್ನನ್ನು ಈ ಥರ ನೋಡ್ಕೊಂಡಿಲ್ಲ, ಏನೋ ಒಂಥರ ಫೀಲ್ ಆಯ್ತು. ಬಟ್ ಯಾ, ಒಂದ್ ರೌಂಡ್ ಹೊಡಿ. ನೀನು ಪುಳ್ಜುಟ್ಟು ಹೂವ. ಚೆನ್ನಾಗಿದೆ, ಟ್ರೆಡಿಷ್ನಲ್ ಆಗಿದೆ ಇಷ್ಟು ವರ್ಷಕ್ಕೆ. ಹೆಣ್ಮಗ ಎಂಡ್ ಆಫ್ ದ ಡೇ ಹೆಂಗೆ ಅಂತ ಅಂದ್ರೆ, ಸೀರೆ ಉಟ್ಕೊಂಡ್ರೆ ಒಂಥರ ಭಾವನೆಗಳು, ಮತ್ತೆ ಅದೆಲ್ಲ ಒಂದು ಹೆಣ್ತನ ಅನ್ನೋದು ಇರುತ್ತಲ್ವಾ. ಸೊ ಐ ಥಿಂಕ್ ಇಷ್ಟು ವರ್ಷದಲ್ಲಿ ನನ್ಗೆ ಫಸ್ಟ್ ಟೈಮ್ ಆ ಥರ ಫೀಲ್ ಆಗಿದ್ದು. ನಾನು ಡ್ರೆಸ್ ಉಟ್ಕೊಂಡು ಹೋಗ್ತಿದ್ದೆ. ನಾನು ತುಂಬಾ ಮೆಜಾರಿಟಿ ಎಲ್ಲ ಉಟ್ಕೊಳ್ಳಲ್ಲ. ಸಡನ್ ಆಗಿ ಎಲ್ಲೋ ಶೂಟ್ ಇತ್ತು, ಜ್ಯುವೆಲ್ರಿ ಶೂಟ್ ಇತ್ತು ಅಂದ್ರೆ ನಾನು ಉಟ್ಕೊಂತಿದ್ದೆ. ಬಟ್ ಇವತ್ತು ನಾನು ಡಿಸೈಡ್ ಮಾಡ್ತಾ ಇದ್ದೀನಿ, ನಾನು ಇನ್ಮೇಲಿಂದ ಸೀರೆ ಉಡ್ತೀನಿ. ನನಗೆ ಈ ಫೀಲ್ಸ್ ಇಷ್ಟ ಆಯ್ತು, ಈ ಭಾವನೆ ಬಂದಿರಲಿಲ್ಲ, ಅದಕ್ಕೆ ನನಗೆ ಸೀರೆ ಕಂಡ್ರೆ ಆಗ್ತಾ ಇರಲಿಲ್ಲ ಅನ್ನೋದು ನನಗೆ ಈಗ ರಿಯಲೈಸ್ ಆಗ್ತು. ಆ್ಯಕ್ಚುಲಿ ನಾನು ಯಾವಾಗಲೂ ಲೇಸಿನೆಸ್ ಮಾಡ್ತಿದ್ದೆ, ಅಯ್ಯೋ ಬಿಡು ಯಾವನ್ ಉಟ್ಕೋತಾನೆ, ಅಯ್ಯೋ ಬಿಡು ಅದಕ್ಕೆ ಯಾವನ್ ಲಂಗ ತರ್ತಾನೆ, ಅದಕ್ಕೆ ಯಾವನ್ ಬ್ಲೌಸ್ ತರ್ತಾನೆ ಅಂತ. ಬಟ್ ಈ ಫೀಲಿಂಗ್ ನನ್ನೊಳಗಿಂದ ಬಂತಲ್ವಾ. ಸೊ ಐ ಥಿಂಕ್ ಇನ್ಮೇಲಿಂದ ನಾನು ಸೀರೆ ಉಟ್ಕೊತೀನಿ. ನಾನು ಕರೆಕ್ಟಾಗಿ ಉಟ್ಕೊಳಕ್ ಬರಲ್ಲ, ಕಲ್ತ್ಕೊಂತೀನಿ, ಉಟ್ಕೋತೀನಿ. ಆ್ಯಂಡ್ ಯಾ, ಈ ಭಾವನೆಗಳನ್ನ ತರಿಸಿದಂತ ನನ್ನ ಫ್ರೆಂಡ್ಗೂ ಥ್ಯಾಂಕ್ ಯು. ಬಿಕಾಸ್ ಈ ಬಳೆ ಹೂವು ಕೊಟ್ಟಿದ್ದಕ್ಕೆ ನಾನು ಬಹುಶಃ ಇವತ್ತು ಸೀರೆ ಉಟ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಉಟ್ಕೊಂತಾ ಇರ್ಲಿಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿರ್ಲಿಲ್ಲ. ಚಿನ್ನದ ಒಡವೆನೂ ಹಾಕೊಂಡೆ. ನಾನು ಇಷ್ಟು ವರ್ಷದ ನಾನು ಹಾಕೋತಿರ್ಲಿಲ್ಲ, ನಾನು ಏನೂ ಹಾಕೊಳ್ಳೋದು ಇಲ್ಲ. ನೀವು ನೋಡಿರ್ತೀರಾ ನಮ್ಮ ವಿಡಿಯೋಸ್ ಅಲ್ಲಿ, ನಾನು ಹಾಗೆ ಇರ್ತೀನಿ. ಬಟ್ ಯಾ, ಇವತ್ತು ಇಷ್ಟೊಂದು ಸಡಗರದಿಂದ ರೆಡಿ ಆಗಿದ್ದೀನಿ. ಅದೊಂದು ಎಮೋಷನ್ಸ್ ಬಂದಿದೆ, ಅದೊಂದು ಫೀಲಿಂಗ್ ಬಂದಿದೆ ನನಗೆ. ಸೊ ಗೆಜ್ಜೆ ತೋರಿಸು. ಗೆಜ್ಜೆ ಒಂದೇ ಕಾಲಿಗೆ ಹಾಕೊಂಡಿರುತ್ತೆ, ಪರವಾಗಿಲ್ಲ, ಒಂದೇ ಕಾಲಿಗೆ ಗೆಜ್ಜೆ. ಪರವಾಗಿಲ್ಲ, ನಾನು ಇನ್ನೊಂದು ಕಲ್ಲಾಪ್ಸ್ ಆಗಿದೆ, ಸೊ ಒಂದೇ ಕಾಲಿಗೆ ಗೆಜ್ಜೆ ಹಾಕೊಂಡಿರೋದು. ಯಾ, ಖುಷಿ ಆಯ್ತು ನನಗೆ. ಇವಾಗ ತುಂಬಾ ಜನ ಕಮೆಂಟ್ ಹಾಕ್ತೀರಾ, ಈ ಸೀರೆ ಎಷ್ಟಾಯ್ತು, ಎಲ್ಲಿ ತಗೊಂಡ್ರಿ ಅಂತ. ಇದು ನಮ್ಮಮ್ಮ ತಂದಿದ್ದ ಸೀರೆ. ಎಷ್ಟು ಕೊಟ್ಟವ? 1000 ರೂಪಾಯಿ ಒಳಗಡೆನೆ. 1000 ರೂಪಾಯಿ ಒಳಗಡೆನೆ ಈ ಸೀರೆ ತಗೊಂಡ್ಬಂದಿದ್ದಾರೆ ಅವರು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಬ್ಲೌಸ್ ಇದ್ದಿದ್ರಂತೂ ಇನ್ನ ಕರೆಕ್ಟ್ ಬ್ಲೌಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದೇ ಹೊಲ್ಸಿಲ್ಲ, ನಾನು ಹೇಳದಲ್ಲ, ಸಡನ್ ಆಗಿ ಇದು ಪ್ಲಾನ್ ಆಗಿದ್ದು ಅಂತ ಹೇಳಿ. ಅಂಡ್ ಇನ್ಮೇಲಿಂದ ನಾನು ಬ್ಲೌಸ್ ಹೊಲ್ಸಿ ನಾನು ಸೀರೆ ಉಟ್ಕೊಂತೀನಿ. ಇನ್ಮೇಲಿಂದ ನಾನು ಡಿಸೈಡ್ ಆಗಿದ್ದೀನಿ. ಯಾ, ಐ ಥಿಂಕ್ ದಿಸ್ ಇಸ್ ಮೈ ಲುಕ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಂಡ್ ಎಲ್ಲರ ಮನೆಗೂ ಜಾಸ್ತಿ ಕಾಸು ಬರಲಿ, ಎಲ್ಲರ ಮನೆಗೂ ಚೆನ್ನಾಗಿ ಚಿನ್ನ ಬರಲಿ.
ಎಲ್ಲರಿಗೂ ಒಳ್ಳೇದಾಗ್ಲಿ. ಅಲ್ಲಿಂದ ಎಲ್ಲ ದೃಷ್ಟಿ ತೆಗೆದು ಬಿಡಿ ನನಗೆ. ಥ್ಯಾಂಕ್ ಯು ಸೋ ಮಚ್.